ಮೊದಲನೇ ಪ್ರಶ್ನೆ, ಟೊಮೊಟೊ ಯಾವ ವರ್ಗಕ್ಕೆ ಸೇರಿದೆ? ಆಪ್ಷನ್ ಎ ಹಣ್ಣು, ಆಪ್ಷನ್ ಬಿ ತರಕಾರಿ, ಆಪ್ಷನ್ ಸಿ ಧಾನ್ಯ, ಆಪ್ಷನ್ ಡಿ ಕಾಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು. ಎರಡನೇ ಪ್ರಶ್ನೆ, ಕುವೆಂಪು ಅವರ ಪೂರ್ಣ ಹೆಸರು ಯಾವುದು? ಆಪ್ಷನ್ ಎ ಕೆ ವಿ ಪುಟ್ಟಪ್ಪ, ಆಪ್ಷನ್ ಬಿ ಡಿ ಆರ್ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಶಿವರಾಮ್ ಕಾರಂತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ಪುಟ್ಟಪ್ಪ. ಮೂರನೇ ಪ್ರಶ್ನೆ, ಕರ್ನಾಟಕದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ ಎ ಡಿ ಆರ್ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮಾಸ್ತಿ, ಆಪ್ಷನ್ ಡಿ ಗೋಕಾಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. ನಾಲ್ಕನೇ ಪ್ರಶ್ನೆ, ಕನ್ನಡದ ವರ್ಣಮಾಲೆಯಲ್ಲಿ ಇರುವ ಪ್ರಮುಖ ವಿಭಾಗಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3. ಐದನೇ ಪ್ರಶ್ನೆ, ಟೊಮೊಟೊದಲ್ಲಿ ಹೆಚ್ಚು ಇರುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಆರನೇ ಪ್ರಶ್ನೆ, ವಚನ ಸಾಹಿತ್ಯದ ಪ್ರಮುಖ ಕವಿ ಯಾರು? ಆಪ್ಷನ್ ಎ ಬಸವಣ್ಣ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಬೇಂದ್ರೆ, ಆಪ್ಷನ್ ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಸವಣ್ಣ. ಏಳನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಆಗಸ್ಟ್ 15, ಆಪ್ಷನ್ ಸಿ ನವೆಂಬರ್ 1, ಆಪ್ಷನ್ ಡಿ ಅಕ್ಟೋಬರ್ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನವೆಂಬರ್ 1. ಎಂಟನೇ ಪ್ರಶ್ನೆ, ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಆಪ್ಷನ್ ಎ ಶ್ರೀ ರಾಮಾಯಣ ದರ್ಶನಂ, ಆಪ್ಷನ್ ಬಿ ಮಾಲೆಗಳಲ್ಲಿ ಮದುಮಗಳು, ಆಪ್ಷನ್ ಸಿ ಮಂಕುತಿಮ್ಮನ ಕಗ್ಗ, ಆಪ್ಷನ್ ಡಿ ಭಾರತ ಸಿಂಧು ರಶ್ಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀ ರಾಮಾಯಣ ದರ್ಶನಂ. ಒಂಬತ್ತನೆಯ ಪ್ರಶ್ನೆ, ಟೊಮೊಟೊ ಯಾವ ಬೆಳೆಯಾಗಿದೆ? ಆಪ್ಷನ್ ಎ ಹಣ್ಣು ಮತ್ತು ತರಕಾರಿ ಬೆಳೆ, ಆಪ್ಷನ್ ಬಿ ಧಾನ್ಯ ಬೆಳೆ, ಆಪ್ಷನ್ ಸಿ ನಾರು ಬೆಳೆ, ಆಪ್ಷನ್ ಡಿ ಎಣ್ಣೆ ಬೀಜ ಬೆಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು ಮತ್ತು ತರಕಾರಿ ಬೆಳೆ. ಹತ್ತನೇ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರು? ಆಪ್ಷನ್ ಎ ಅಕ್ಕ ಮಹಾದೇವಿ, ಆಪ್ಷನ್ ಬಿ ಬಸವಣ್ಣ, ಆಪ್ಷನ್ ಸಿ ಓಬವ್ವ, ಆಪ್ಷನ್ ಡಿ ಕಿತ್ತೂರಾಣಿ ಚೆನ್ನಮ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ಮಹಾದೇವಿ.